ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂಥ ಮಳೆ ನೀರನ್ನ ಬೋರ್ವೆಲ್ಗೆ ಯಾವ ಥರ ರೀಚಾರ್ಜ್ ಮಾಡಬೇಕನ್ನೋದ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಪ್ರಶ್ನೆಗಳು ಕೇಳ್ತೀರಾ, ಸರ್ ನಮ್ಮ ಬೋರ್ ರೀಚಾರ್ಜ್ ಆಗುತ್ತಾ, ಮಳೆ ಬರುತ್ತಾ? ಖಂಡಿತ. ಅದಕ್ಕೋಸ್ಕರ ಜಸ್ಟ್ ಮೊನ್ನೆ ಫ್ರೆಶ್ ಕೇಸ್ ಸ್ಟಡಿನೂ ರೀಚಾರ್ಜ್ ಮಾಡಿ ಕೇವಲ 15 ದಿವಸ ಒಂದು ತಿಂಗಳಾಗಿದೆ. ಇದು ಒಳನರಸೀಪುರದ ಹತ್ರ ಮಾಡಿರ್ತಕ್ಕಂಥ ಒಂದು ರೀಚಾರ್ಜ್ ಕೇಸ್ ಸ್ಟಡಿ. ಇವ್ರದ್ದು ಸುಮಾರು 6 ಎಕರೆ ಜಮೀನಿದೆ. 6 ಎಕರೆಯಿಂದ ಬಂದಂಥ ಮಳೆ ನೀರು ಈ ಥರ ಸಣ್ಣದೊಂದು ಕಾಲುವೆ ಮಾಡ್ಕೊಂಡಿದ್ದಾರೆ, ತೋಡು ಕಾಲುವೆ ಅಂತ. ಅವ್ರ ಜಮೀನಲ್ಲಿ ಬಿದ್ದಂಥ ನೀರು ಎಲ್ಲೋ ಹೋಗದಲ್ಲೇ ಸೀದಾ ಈ ಒಂದು ಕಾಲುವೆ ಮುಖಾಂತರ ಬರ್ತದೆ. ಬಂದಂಥ ನೀರು ಇಷ್ಟು ದಿವಸ ಎಲ್ಲ ಹೊರಗೆ ಹೋಗ್ತಾ ಇತ್ತು. ಈಗ ನೀರು ಸೀದಾ ನೀವು ಕಾಣಿಸ್ತಾ ಉಂಟಲ್ಲ, ಸೀದಾ ಬಂದಂಥ ನೀರು ಬೋರ್ವೆಲ್ ರೀಚಾರ್ಜ್ ತಡೆಗೋಡೆ ಸುಕ್ಕೆ ಪ್ಯಾರಾಪಿಟ್ ಗೋಡೆ ಕಟ್ಟಿದ್ವಿ. ಇಲ್ಲಿ ಬಂದು ನೀರು ನೋಡಿ ಕೊಳವೆ ಬಾವಿಗಳಿಗೆ ಈ ಒಂದು ಸಣ್ಣ ಒಂದು ಫಿಲ್ಟರ್ ಚೇಂಬರ್ ಅಂತ ಹೇಳ್ತೀವಿ. ಬಂದಂಥ ನೀರು ಈ ಫಿಲ್ಟರ್ ಚೇಂಬರ್ಲಿ ಸೋಸ್ಕೊಂಡು ಇಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಎಲೆಗಳು, ಕಸ ಕಡ್ಡಿ, ಬಣ್ಣದ ನೀರನ್ನ ಸೋಸಿ ಈ ಬೋರ್ವೆಲ್ ರೀಚಾರ್ಜ್ ಹೋಗುವಾಗ ನೀರು ಬಿಳಿ ನೀರೇ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಬೋರ್ವೆಲ್ ರೀಚಾರ್ಜ್ ಮಾಡುವಾಗ ಒಂದು ಕೆಂಪು ನೀರಾಗಲಿ, ಕೊಳಕು ನೀರಾಗಲಿ, ಬಣ್ಣದ ನೀರಾಗಲಿ, ಕೆಸರು ನೀರಾಗಲಿ ತಗೊಂಡೋಗಿ ಬೋರ್ ರೀಚಾರ್ಜ್ ಮಾಡುವಂಥ ಕೆಲಸ ಮಾಡಿದ್ರೆ ಬೋರ್ವೆಲ್ ಬ್ಲಾಕ್ ಆಗುತ್ತೆ. ನೋಡಿ, ಇನ್ಸ್ಪೆಕ್ಷನ್ ಚೇಂಬರಲ್ಲಿ ಕಂಪ್ಲೀಟ್ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿರ್ತಕ್ಕಂಥ ನೀರು ನಮ್ಮ ಬೋರ್ವೆಲ್ ರೀಚಾರ್ಜ್ ಗುಂಡಿಗೆ ಬರ್ತಕ್ಕಂಥ ಒಂದು ಸೀನ್. ಸುತ್ತಲೂ ಪ್ಯಾರಾಪಿಟ್ ಗೋಡೆ ಕಟ್ಟಿದ್ದಾರೆ. ಇದು ಸುಮಾರು 350 ಅಡಿ ಆಳದ ಬೋರ್ವೆಲ್ಲು ರೀಚಾರ್ಜ್ ಪ್ರಕ್ರಿಯೆ ನಡೀತಾ ಇದೆ. ಈ ಬಂದಂಥ ನೀರು ಬೋರ್ವೆಲ್ಗೆ ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಂತಂದರೆ ಅವ್ರು ಹೇಳ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಬಂದಂಥ ನೀರು ಸೀದಾ ಬೋರ್ವೆಲ್ಗೆ ಹೋಗ್ತಾ ಇದೆ ಸರ್. ಎಷ್ಟೊಂದು ನೀರು, ಲಕ್ಷಾಂತರ ಲೀಟರ್ ನೀರು ಇಷ್ಟು ದಿವಸ ವೇಸ್ಟ್ ಆಗ್ತಾ ಇತ್ತು. ಈ ನೀರೆಲ್ಲ ಬಂದು ನಮ್ಮ ಬೋರ್ಗೆ ಮರುಪೂರ್ಣ ಆಗ್ತಾ ಇದೆ, ರೀಚಾರ್ಜ್ ಆಗ್ತಾಯಿದೆ ಅಂತ ಒಂದು ಸೀನ್ ನೋಡುವಾಗ ತುಂಬ ಖುಷಿ ಆಗ್ತಕ್ಕಂಥ ಒಂದು ಸಂಗತಿ ಇದು. ಇದು ಕೆಲವರು ನೋಡಿ ಗುಣಗಳು ಬರ್ತಾ ಇಲ್ಲ, ಬಬಲ್ಸ್ ಬರ್ತಾ ಇದೆ. ಬೋರ್ವೆಲ್ ಒಳಗೆ ನೀರನ್ನು ಇಂತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಆಳದಲ್ಲಿ ಸೇರಿರ್ತಕ್ಕಂಥ ಒಂದು ಗುಳ್ಳೆಗಳು ಬರುತ್ತೆ ನೋಡಿ, ಕ್ರಾಸ್ ಸೆಕ್ಷನ್ ನೋಡ್ತಾ ಇರಲ್ಲ. ಇಲ್ಲಿಂದ ಬಂದಂಥ ನೀರು ಇಲ್ಲಿ ಫಿಲ್ಟರ್ ಆಗಿ ಸೀದಾ ಇದ್ರ ಮುಖಾಂತರ ಸೀದಾ ಆ ಬೋರ್ ರೀಚಾರ್ಜ್ ಪಿಟ್ಟಿಗೆ ಹೋಗ್ತಕ್ಕಂಥ ಒಂದು ಸೀನ್ ಇದು. ಇವ್ರು ಸುಮಾರು ಪೈಪ್ಗಳು ಹಾಕಿದ್ದಾರೆ ನೀರು ಭಾಳಷ್ಟು ಹೋಗಲಿ ಅಂತೇಳಿ. ಇಲ್ಲಿಂದ ಬಂದಿದ್ದು ಇಲ್ಲಿ ಮತ್ತೆ 4-6 ಪೈಪ್ಗಳನ್ನ ಬೋರ್ಗೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೂ ಸಹ ನೀರು ಹಿಂಗುವಂಥ ಒಂದು ಕ್ರಿಯೆ ನಡೀತಾ ಇದೆ. ಇದನ್ನ ಕೆಲಸ ಮಾಡಿದ್ಮೇಲೆ ನಾವು ಹೋಗ್ಬೇಕು, ರೈತ ಬಂದವರು ನಮ್ಮ ಜಮೀನಲ್ಲಿ ವಿಸಿಟ್ ಮಾಡಬೇಕು. ಮಳೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಬೋರ್ಗೆ ನೀರು ಯಾವ ಥರ ಇಂತಾ ಇದೆ ಹಿಂಗುವಂಥ ಕ್ರಿಯೆ ಕರೆಕ್ಟಾಗಿ ಆಗಬೇಕು. ಏನಾದರೂ ಇದ್ದರೆ ಆಲ್ಟ್ರೇಷನ್ ಇರೋದು ಬದಲಾವಣೆ ಮಾಡೋಕ್ಕೆ ಅವಕಾಶ ಇದ್ದರೆ ಚೇಂಜಸ್ ಮಾಡ್ಕೋಬೇಕು. ಕ್ಯಾಚ್ಮೆಂಟ್ ಇರಬೇಕು. ಮಾರ್ಗ ಮಧ್ಯದಲ್ಲಿ ಫಿಲ್ಟ್ರೇಷನ್ ಮಾಡಿ ಸಾಧ್ಯದಷ್ಟು ನೀವು ಹುಲ್ಲುಗಾವಲು ಬೆಳೆಸಿದರೆ ಹುಲ್ಲಲ್ಲೇ ನೀರು ಫಿಲ್ಟರ್ ಆಗಿ ಬರುವಂಥ ಸಂದರ್ಭ ತುಂಬ ಇರ್ತದೆ. ಇಂತಹ ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ಬೋರ್ಗೆ ಹಿಂಗುವಂಥ ಕ್ರಿಯೆ ನಡೀತಾ ಇರ್ತದೆ. ಇವರ ನೀರಿನ ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕ್ಲೀನ್ ನೀರು ನೋಡಿ, ಈ ಪೈಪ್ಗಳಲ್ಲಿ ನೀರು ಬೀಳ್ತಾ ಇರ್ತದೆ, ಅಲ್ಲಿ ಬೋರ್ ಒಳಗೆ ಹೋಗ್ತಾ ಇದೆ, ಕಾಣಿಸ್ತಿದ್ದಿಲ್ಲ. ಇವರು ಸುಮಾರು 4 ಜನ ಪೈಪ್ಗಳನ್ನ 4 ಜೋಡಿಸಿದ್ದಾರೆ. ಅದರಲ್ಲಿ 3 ಪೈಪ್ಗಳಿಗೆ ನೀರು ಸಿಗ್ತಾ ಇದೆ. 3 ಪೈಪಲ್ಲಿ ಸುಮಾರು ಅರ್ಧದಷ್ಟು ನೀರು ಬೋರ್ ಇಂಗುವಿಗೆ ಸೇರ್ತಾ ಇದೆ. ಇಂಥ ಸೀನ್ ನೋಡೋದು ಒಂದು ಖುಷಿ ಅಲ್ವಾ? ಇಷ್ಟು ನೀರು ಭೂಮಿ ಬಾಯಾರಿಕೆ ಆಗಿತ್ತು, ಬೋರಲ್ಲಿ ಬಾಯಾರಿಸಿತ್ತು, ನೀರು ಕುಡಿತಾ ಇದೆ. ಈ ಥರ ನೀರು ಬೋರ್ವೆಲ್ಗಳಿಗೆ ಸೇರ್ತಕ್ಕಂಥ ಕ್ರಿಯೆ ನಡೀಬೇಕಾದ್ರೆ ಸಾವಿರಾರು ವರ್ಷಗಳಿಂದ ಖಾಲಿಯಾಗಿರ್ತಕ್ಕಂಥ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಇಂತಾ ಇರ್ಬೇಕಾದ್ರೆ ಎಷ್ಟು ಪ್ರಮಾಣದ ನೀರು ಬೇಕಾದ್ರೂ ಬೋರ್ವೆಲ್ಗಳು ಕುಡಿಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆ ಬೋರ್ವೆಲ್ ಕೆಪಾಸಿಟಿ, ಆ ಬೋರ್ವೆಲ್ ಎಷ್ಟು ಗ್ಯಾಪ್ಗಳು ಬಂದಿದೆ ಅದರ ಮೇಲೆ ಡಿಪೆಂಡ್ ಆಗಿ ನೀರು ಕುಡಿಯಬೇಕಾಗುತ್ತೆ. ಎಲ್ಲ ಬೋರ್ವೆಲ್ ಇದೇ ಥರದಲ್ಲಿ ನೀರು ಕುಡಿಬೇಕಂತ ಏನಿಲ್ಲ. ಈ ಥರದಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡುವಾಗ ನೀವು ವೈಜ್ಞಾನಿಕವಾಗಿ ಇಂಗುಗುಂಡಿ ಮಾಡಿಕೊಂಡು ಅದಕ್ಕೆಲ್ಲ ಪೈಪ್ನ ರಂಧ್ರ ಮಾಡಿ ಶೋಧಕಗಳಾಕಿ ದಪ್ಪ ಕಲ್ಲು, ದಪ್ಪ ಜಲ್ಲಿ, 40 mm ಜಲ್ಲಿ, 20 mm ಜಲ್ಲಿ ಎಲ್ಲ ಜಲ್ಲಿಗಳನ್ನು ಜೋಡಿಸಿ ಸುತ್ತಲೂ ತಡೆಗೋಡೆ ಕಟ್ಟಿ ನೀರು ಹರಿದಕ್ಕೆ ಕಾಲುವೆಗಳು ನಿರ್ಮಿಸಿ ಫಿಲ್ಟರ್ ಮಾಡಿ ಫಿಲ್ಟರ್ಡ್ ವಾಟರ್ ಬೋರ್ಗೆ ಕಳಿಸ್ಬೇಕು. ಈ ಥರ ಕಳಿಸಿದರೆ ಖಂಡಿತ ನಿಮ್ಮ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚು ಮಾಡಬರ್ಲಿಕ್ಕೆ ಇದೆ ಒಂದು ವಿಧಾನ. ಭಾಳಷ್ಟು ಜನ ಕೇಳ್ತಾರೆ, ಈ ಸರಿ ಈ ಥರ ರೀಚಾರ್ಜ್ ಮಾಡಿರ್ತಕ್ಕಂಥ ಬೋರು ಎಷ್ಟು ವರ್ಷ ಬರ್ತದೆ, ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ? ಖಂಡಿತ ಇಲ್ಲ. ಮಳೆಗಾಲ ದಿನಗಳಲ್ಲಿ ಅಟ್ಲೀಸ್ಟ್ ಒಂದು 100 ದಿನಗಳಾದರೂ ನೀವು ಬೋರ್ಗೆ ನೀರು ಕುಡಿಸ್ಬೇಕು. ಈ ಥರ ನೀರು ಹಿಂಗುವಂಥ ಕ್ರಿಯೆ ಆಗಿದ್ದೇ ಆದರೆ ನಿಮಗೆ ಬೇಸಿಗೆಯಲ್ಲಿ ಎಷ್ಟು ಚೆನ್ನಾಗಿ ನೀರು ಬರ್ತಲಿಕ್ಕೆ ನೋಡಿ. ಈ ಒಂದು ವಿಡಿಯೋ ಸಾಕು. ಬೋರಿಂದ ನೀರು ಚಿಮ್ತಾ ಇದೆ, ಮೊದಲು ಅರ್ಧದಷ್ಟು ನೀರು ಬರ್ತಾಯಿಲ್ಲ, ಈಗ ಇಷ್ಟು ನೀರು ಚಿಮ್ತಾ ಇದೆ ಅಂತಂದರೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಬೋರ್ಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿದ್ದಕ್ಕೆ ಒಂದು ವಿಡಿಯೋ. ಸುಮಾರು 2.5 ಇಂಚಿನ ಪೈಪಲ್ಲಿ ಸುಮಾರು 3-4 ಅಡಿ ಎಷ್ಟು ಪುಟಿತಾ ಇದೆ ನೀರಂದರೆ ಎಷ್ಟು ಫೋರ್ಸ್ ಇದೆ. ಭತ್ತದ ಗದ್ದೆಗೆ ನೀರು ಹಾಯಿಸ್ಬೇಕು, ಅಷ್ಟು ಚೆನ್ನಾಗಿ ನೀರನ್ನು ಚಿಮ್ಮುವಂಥ ದೃಶ್ಯ ಇರೋದೆಲ್ಲ ಖಂಡಿತ ಖುಷಿ ಕೊಡುವಂಥ ಸಂಗತಿ. ಆದರೆ ಕೆಲಸ ಮಾಡುವಾಗ ಕ್ವಾಲಿಟಿ ಇಂಪಾರ್ಟೆನ್ಸ್ ಕೊಡಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಒಂದಷ್ಟು ಕಲ್ಲು, ಜಲ್ಲಿ, ಮಣ್ಣು, ಮಣ್ಣಿರ್ತಕ್ಕಂಥ ಜಲ್ಲಿ ಹಾಕ್ತೀರ, ಮಣ್ಣಿರ್ತಕ್ಕಂಥ ಮರಳು ಹಾಕ್ತೀರ,
ಮತ್ತು ಹೋಲ್ಸ್ ಮಾಡುವಂಥದ್ದು, ಎಷ್ಟು ನಂಬರ್ ಹೋಲ್ಸ್ ಮಾಡಬೇಕು, ಯಾವ ಥರ ಫಿಲ್ಟರ್ ಮಾಡಬೇಕು, ಇಷ್ಟನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ ಇಂಥ ರಿಸಲ್ಟ್ಸು ಸುಮಾರು ಬರ್ತದೆ. ನಮಗೆ ಬಿಜಾಪುರ, ಗುಲ್ಬರ್ಗಂಥ ಪ್ರದೇಶದಲ್ಲಿ ಮಳೆನೇ ಬರೆದಿದ್ದ ಊರುಗಳಲ್ಲಿ ಇಷ್ಟು ನೀರು ಬರುವಂಥ ಸೀನ್ ನೋಡ್ತೀವಿ. ಹಾಸನದಂಥ ಪ್ರದೇಶದಲ್ಲಿ ಇವರು ಆ್ಯಕ್ಚುಲಿ 1-2 ಮಳೆ ಬಂದಿದೆ ಅಷ್ಟೇ, ದೊಡ್ಡ ಮಳೆಗಳು ಇನ್ನೂ ಬಂದಿಲ್ಲ. ಅಂದರೆ ಇದು ಮೇ ತಿಂಗಳ ಕೇಸ್ ಸ್ಟಡಿ, ಇನ್ನೂ ನಮಗೆ ಜೂನ್ ತಿಂಗಳವರೆಗೂ ನಾನು ಹೋಗೇ ಇಲ್ಲ. ಮೇ ತಿಂಗಳಲ್ಲೇ 1-2 ಮಳೆ ಬಂದಂಥ ಟೈಮಲ್ಲಿ ಇಷ್ಟು ನೀರು ಬೋರ್ ಕುಡಿತಾ ಇದೆ ಅಂತಂದರೆ ಇನ್ನು ಒಂದು ಮಳೆಗಾಲ ಮುಗಿಯೋದ್ರೊಳಗೆ ಎಷ್ಟು ನೀರನ್ನು, ಎಷ್ಟು ಕೋಟ್ಯಾಂತರ ಲೀಟರ್ ನೀರನ್ನ ಕುಡಿಬೋದು. ಒಂದು ಸಣ್ಣ ಲೆಕ್ಕಾಚಾರ ಹೇಳ್ತೀನಿ. ಅದು ರಾಯಚೂರು, ಚಿತ್ರದುರ್ಗಂಥ ಪ್ರದೇಶದಲ್ಲಿ ಒಂದು ವರ್ಷಕ್ಕೆ ಕಡಿಮೆ ಅಂದರೆ 20 ಲಕ್ಷ ಲೀಟರ್ ನೀರು ಒಂದು ಬೋರಲ್ಲಿ ಕುಡಿಯೋಕ್ಕೆ ಸಾಧ್ಯತೆ. ಇಷ್ಟು ಒಂದು 5 ಎಕರೆ ಇರುವಂಥ ರೈತ ಒಂದು ವರ್ಷಕ್ಕೆ 1 ಕೋಟಿ ಲೀಟರ್ ನೀರನ್ನ ಬೋರಲ್ಲಿ ಕುಡಿಸುವಂಥ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಪ್ರಮಾಣದ ಬದಲಾವಣೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ವರ್ಷ ಅಂತರ್ಜಲ ಮಟ್ಟ 15-20 ಅಡಿ ಮೇಲ್ಗೆ ಅಂತರ್ಜಲ ಮೇಲ್ಗೆ ಬರಬೇಕು, ಕೆಳಗೆ ಹೋಗಬಾರ್ದು. ಹಾಗಾಗಿ ಈ ಥರ ರೀಚಾರ್ಜ್ ಮಾಡಿಕೊಂಡು ನೀರನ್ನು ಇಂಗಿಸ್ತಕ್ಕಂಥ ಕ್ರಿಯೆ ನಿಮಗೆ ನೋಡಬೇಕು. ಭಾಳಷ್ಟು ಜನ ರೈತರು ಉತ್ಸುಕರಾಗಿದ್ರಿ, ಸರ್ ಮಳೆ ಬಂದಾಗ ನೀರು ಗೋಳಾಗಿ ಹೋಗುತ್ತೆ. ಇದನ್ನು ನೋಡಿದ್ಮೇಲೆ ನೀವು ಯಾರ್ಯಾರು ರೀಚಾರ್ಜ್ ಮಾಡ್ಕೊಂಡಿದ್ರಿ ಇದೇ ಥರದವಾಗಿ ವಿನ್ಯಾಸ ಮಾಡ್ಕೊಳ್ಳಿ. ಮಾರ್ಗವನ್ನು ಫಿಲ್ಟರ್ ಮಾಡಿ ಬೋರ್ಗೆ ನೀರಿಗಿಸುವಂಥ ಕೆಲಸ ಮಾಡಿದ್ರೆ ಮಳೆಗಾಲದ ದಿನಗಳಲ್ಲಿ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಮಾಡಿದ್ರೆ ಬೋರ್ಗೂ ನೀರು ಜಮಾ ಮಾಡುವಂಥ ಕೆಲಸ ಮಾಡಿದ್ರೆ ಮಾತ್ರ ನೋಡಲಿಕ್ಕೆ ಸಾಧ್ಯ. ನೀವು ವಿಡಿಯೋ ನೋಡಿದ್ಮೇಲೆ ನಿಮ್ಮ ಕಾಮೆಂಟ್ಸ್ನೆಲ್ಲ ಶೇರ್ ಮಾಡ್ಬೋದು. ನಮಸ್ಕಾರ.